ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಜೈಲಿಂದ ಬಿಡಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕಿದ್ದಾರೆ. ಅತ್ತ ಕಡೆ ಕೋರ್ಟ್ ರೂಮ್ ಕತೆ ಕೂಡ ಶುರುವಾಗಿದೆ. ಹಾಗಿದ್ರೆ ಕೋರ್ಟ್ ರೂಮಲ್ಲಿ ಏನಾಗಿರಬಹುದು, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ಉದ್ದೇಶ ಕೂಡ ಒಂದೇ, ಆದರೆ ಹೋಗ್ತಿರೋ ದಿಕ್ಕು ಬೇರೆ ಬೇರೆ ಅಂತ ಹೇಳ್ಬೋದು. ಇಲ್ಲಿ ಅರ್ಜುನ್ ಭಾರ್ಗವಿ ಮೇಲೆ ನಂಬಿಕೆಯನ್ನ ಇಡ್ತಲ್ಲ, ಯಾಕಂದ್ರೆ ನನ್ನ ತಂದೆಯನ್ನ ಉದ್ದೇಶಪೂರ್ವಕವಾಗಿ ಭಾರ್ಗವಿ ಜೈಲು ಕಳಿಸಿದ್ದಾರೆ ಅಂತ ಹೇಳಿ ಅರ್ಜುನ್ ಭಾವಿಸ್ತಿದ್ದಾರೆ. ಆದ್ರೆ ಇಲ್ಲಿ ಭಾರ್ಗವಿ ಅರ್ಥ ಮಾಡಿಸ್ಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ. ನಾನು ಕೂಡ ಗಾಯತ್ರಿ ದೇವಿಯನ್ನ ನಂಬಿಟ್ಟೆ, ಆಕೆ ಮುಸ್ಲೆ ಕಣ್ಣೀರಿಗೆ ನಾನು ಬಲಿಪಶುವಾದ. ನಿಜಕ್ಕೂ ಗಾಯತ್ರಿ ದೇವಿಯನ್ನ ನಂಬಿ ಇವತ್ತು ನಾನು ಮೋಸ ಹೋಗಿದ್ದೇನೆ. ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಾವನ್ನ ಬಿಡಿಸ್ಕೊಂಡು ಬರುವುದು ನನ್ನ ಜವಾಬ್ದಾರಿ. ಇಲ್ಲಿ ಗಾಯತ್ರಿ ದೇವಿನೇ ಗಂಗಾ ಹಾಕಿದ್ದಾರೆ. ಗಂಗಾ ಅಂತ ಹೇಳಿ ಮಾವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನಿಜಕ್ಕೂ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಪ್ಪನ ಸಾವನ್ನ ಹುಡುಕಿ ಹೊರಟಾಗ ಮಕ್ಕಳಿಗೆ ತೊಂದರೆ ಕೊಡ್ತಿರೋದು ಯಾರು ಅಂತ ಹುಡುಕಿ ಹೊರಟಾಗ ನನಗೆ ಸಿಕ್ಕಿದ್ದೆ ಆ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ. ಆಕೆಯ ವಿರುದ್ಧ ಸಾಕ್ಷಿಯನ್ನು ಸಂಗ್ರಹಿಸಿ ಒಳಗಡೆ ದಬ್ಬೇಕು ಅಂತ ಯೋಚನೆ ಮಾಡಿದ್ನೇ ಹೊರತು ಅದರಿಂದ ಮಾವ ಸಿಕ್ಕಾಕುತ್ತಾರೆ ಅಂತ ಖಂಡಿತ ನಾನು ಅನ್ಕೊಂಡಿರಲಿಲ್ಲ. ಈ ರೀತಿ ತಪ್ಪು ಆಗ್ಬಿಟ್ಟಿದೆ, ಅದನ್ನು ನಾನು ಸರಿಪಡಿಸ್ತೀನಿ, ನಿಮ್ಮ ಕೇಸ್ಗೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ತುಂಬಾ ಅರ್ಥ ಮಾಡಿಸ್ತಾರೆ ಅರ್ಜುನ್ಗೆ. ಕೊನೆಗೂ ಅರ್ಜುನ್ ಅರ್ಥ ಮಾಡಿಕೊಂಡು ಹೆಂಡತಿ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಬೃಂದಾ ಹೂಡಿದಂಥ ಆ ಒಂದು ಪಿತೂರಿಯಿಂದ ಮತ್ತೆ ಭಾರ್ಗವಿ ಮತ್ತೆ ಅರ್ಜುನ್ ದೂರವಾಗಬೇಕಾಗತ್ತೆ. ಅರ್ಜುನ್ ಭಾರ್ಗವಿಯ ಒಂದು ವಿಶ್ವದಲ್ಲಿ ಆ ಒಂದು ವಿಶ್ವಾಸವನ್ನು ಕಳೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬೃಂದಾ ಬಂದಿದ್ದ ಅರ್ಜುನನ್ನ ಜೊತೆಯಾಗಿ ಸೇರಿಕೊಂಡು ಸಾಕ್ಷಿಯನ್ನು ತಿಳ್ಕೊಂಡು ಮಾವನ ವಿರುದ್ಧ ಸಂಚು ಮಾಡಬೇಕು ಅಂತ ಹುಂಚ ಆಗ್ತದಾಳೆ ಅನ್ನೋ ರೀತಿಯಲ್ಲಿ ಬೃಂದಾ ಮಾತನಾಡ್ಬಿಡ್ತಾರೆ. ಹಾಗಾಗಿ ಅರ್ಜುನ್ ಭಾರ್ಗವಿಯನ್ನು ಈ ಕೇಸಿಂದ ಹೊರಗಡೆ ಇಡುವುದಕ್ಕೆ ತೀರ್ಮಾನ ಮಾಡ್ಕೋತಾರೆ. ಆದರೆ ಭಾರ್ಗವಿ ಸುಮ್ಮನೆ ಕೂರ್ತಾಳೆ? ಖಂಡಿತ ಇಲ್ಲ, ಭಾರ್ಗವಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತನ್ನಿಂದಾಗಿ ಜಿ.ಪಿ. ಮಾವ ಒಳಗಡೆ ಹೋಗಿದ್ದಾರೆ, ಕೆಟ್ಟ ಕೇಡಿ ಹೊರಗಡೆ ಇದ್ದಾರೆ. ಕೇಡಿ ಹೊರಗಡೆ ಇದ್ದು ಒಳ್ಳೆಯವರು ಒಳಗಡೆ ಇರೋದನ್ನು ನೋಡೋದಕ್ಕೆ ಸಹಿಸೋಕ್ಕಾಗದ ಭಾರ್ಗವಿ ಅದರಲ್ಲೂ ಮಾವನ ವಿಷಯವಾಗಂತೂ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೇಗಾದರೂ ಮಾಡಿ ತನ್ನ ಮಾವನನ್ನು ಆ ಒಂದು ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು. ಜೈಲಿಂದ ಹೊರಗಡೆ ಕರ್ಕೊಂಡು ಬರೋಕ್ಕಿಂತ ಗಾಯತ್ರಿ ದೇವಿ ಹೂಡಿರ್ತಕ್ಕಂಥ ಚಕ್ರವ್ಯೂಹದಿಂದ ಷಡ್ಯಂತ್ರದಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ತುಂಬಾ ಹರಸಾಹಸವನ್ನೇ ಮಾಡ್ತದಾಳೆ. ಇತ್ತ ಕಡೆ ಗಾಯತ್ರಿ ದೇವಿ ಅಂತೂ ಬಂದಾಸಾಗಿ ಜೆ.ಪಿ. ಫ್ಯಾಮಿಲಿಯಲ್ಲಿ ತನ್ನ ದರ್ಬಾರನ್ನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಕುಂತಲ ಅವರ ಮುಂದೆ ತನ್ನ ನಿಜ ರೂಪವನ್ನು ತೋರಿಸ್ತಿದ್ದಾರೆ. ಇಲ್ಲಿ ಗಾಯತ್ರಿ ದೇವಿ ಮಗನ ಮುಂದೆ ನಾಟಕ ಮಾಡ್ತಿದ್ದಾರೆ. ಇತ್ತ ಕಡೆ ಮಗ ಅಂತೂ ತನ್ನಮ್ಮಂಗೆ ಮಾಡಿದ ದ್ರೋಹಕ್ಕೆ ಇಲ್ಲಿ ಅಪ್ಪ ಜೈಲಿಗೆ ಹೋಗಿದ್ದಾರೆ, ಅವ್ರಿಗೆ ಸರಿಯಾದ ಶಿಕ್ಷೆ ಆಗಿದೆ, ಪೊಲೀಸ್ ಅವರೇ ತಪ್ಪಿತಸ್ಥ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಲಾಯಕ್ ಆಗಿರೋ ಜಾಗದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಚರಣ್ ಮಾತನಾಡ್ತಾರೆ. ಈ ಒಂದು ವಿಷಯವಾಗಿ ಅರ್ಜುನ್ ಮತ್ತೆ ಚರಣ್ ನಡುವೆ ದೊಡ್ಡ ಒಂದು ವಾಕ್ಸಮರನೆ ನಡೆಯುತ್ತೆ. ಇಲ್ಲಿ ನಿನಗೆ ಗೊತ್ತಾಗತ್ತೆ ಯಾರು ತಪ್ಪಿತಸ್ಥರು ಅಂತ. ಒಂದಿನ ನೀನು ಅಪ್ಪನ ಕಾಲನ್ನ ಬಂದು ಇಟ್ಕೋತೀಯ, ಖಂಡಿತ ಆ ದಿನ ಬಂದೇ ಬರುತ್ತೆ. ಜೊತೆಗೆ ಗಾಯತ್ರಿ ದೇವಿ, ನೀವು ನನ್ನ ಕುಟುಂಬಕ್ಕೆ ಕೈ ಹಾಕಬೇಕು ಅಂದರೆ ಅದನ್ನು ನನ್ನ ದಾಟಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಗೆಲ್ಲೋದಕ್ಕೆ ಬಿಡುವುದಿಲ್ಲ. ನಿಮ್ಮ ನಾಟಕ ಚರಣ್ ಹತ್ರ ನಡೀಬಹುದು, ಬಟ್ ನನ್ನ ಹತ್ರ ಅಲ್ಲ. ನೀವೇನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಡ್ಯಾಡ್ ಏನು ಅನ್ನೋದು ಕೂಡ ಗೊತ್ತಿದೆ. ಖಂಡಿತ ನಿಮ್ಗೆಲ್ರಿಗೂ ಕೂಡ ಸರಿಯಾದ ತಿರುಗೇಟನ್ನೇ ಕೊಡ್ತೀನಿ ಅಂತ ಹೇಳಿ ಅರ್ಜುನ್ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕಿದ್ದಾರೆ. ಅತ್ತ ಕಡೆ ಜಿ.ಪಿ. ಪಾಟೀಲ್ನ ನೋಡೋಕೆ ಹೋದಂತ ಶಕ್ತಿ ಪ್ರಸಾದ್ ಜಿ.ಪಿ. ಪಾಟೀಲ್ನ ಇನ್ನಿಲ್ಲದಂತೆ ಕೆಣಕ್ತಾರೆ. ಜಿ.ಪಿ. ಪಾಟೀಲ್ ಕೂಡ ಸಿಡಿದೇಳ್ತಾರೆ ಮೊದಲಲ್ಲಿ ಶಕ್ತಿ ಪ್ರಸಾದ್ ವಿರುದ್ಧ. ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಶಕ್ತಿ ಪ್ರಸಾದ್ ಜೆ.ಪಿ. ಪಾಟೀಲ್ಗೆ ದ್ರೋಹ ಮಾಡಿದ್ದಾರೆ. ಇಲ್ಲಿ ಜೆ.ಪಿ. ಪಾಟೀಲ್ ತನ್ನ ಫ್ರೆಂಡ್ ಶಕ್ತಿ ಅಂತ ಅಂದ್ಕೊಂಡ್ರು, ಅವ್ನು ಹೇಳಿದ ಎಲ್ಲ ಕೆಲಸನೂ ಕೂಡ ಮಾಡಿದ್ರು, ಆ ಒಂದು ಟ್ರಸ್ಟಿ ಕೂಡ ಆದರು, ಆ ಒಂದು ಅಧಿಕಾರ ಕೂಡ ತಗೊಂಡ್ರು, ಪ್ರೆಸಿಡೆಂಟ್ ಕೂಡ ಆಗಿದೆ, ಎಲ್ಲ ವ್ಯವಹಾರವನ್ನು ಕೂಡ ಅವರೇ ನಡೆಸ್ತಾ ಇದ್ರು. ಬಟ್ ಅಲ್ಲಿ ಏನೆಂತೂ ನಡೀತಿತ್ತು ಅಂತ ಗೊತ್ತಿಲ್ಲ, ಜಸ್ಟ್ ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ರು ಜೆ.ಪಿ. ಪಾಟೀಲ್ ಫ್ರೆಂಡ್ಶಿಪ್ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದಂಥ ಶಕ್ತಿ ಪ್ರಸಾದ್ ವಿರುದ್ಧ ಈಗ ಜಿ.ಪಿ. ಸಿಡಿದೇಳ್ತಾರೆ. ಯಾಕೆ ಮೋಸ ಮಾಡ್ತೆ ಅಂತ ಕೇಳ್ತಿದ್ದಾರೆ. ನಾನೇನಂತ ಮೋಸ ಮಾಡಿದ್ದು, ನಿನ್ನ ಮೋಸದ ಮುಂದೆ ನನ್ನ ಮೋಸ ಏನೂ ಇಲ್ಲ ಅಂತ ಹೇಳಿ ಶಕ್ತಿ ಹೇಳಿದಾಗ ಈ ಕಡೆ ಜಿ.ಪಿ. ಪಾಟೀಲ್ ತತ್ತರಿಸ್ಬಿಡ್ತಾರೆ. ನೀನು ನನಗೆ ನನ್ನ ಮಕ್ಕಳನ್ನ ನಿನ್ನ ಮನೆ ಸುಸೆ ಮಾಡ್ಕೋತೀನಿ ಅಂತ ಹೇಳಿದೆ, ಮೋಸ ಮಾಡಿದೆ. ಜೊತೆಗೆ ನನ್ನ ಹೆಂಡತಿಯನ್ನು ಜೈಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂದೆ, ಮೋಸ ಮಾಡಿದೆ. ನನ್ನ ತಂಗಿಯನ್ನು ಬಾಳಿಸ್ತೀನಿ ಅಂದೆ, ಮೋಸ ಮಾಡಿದೆ. ನೀನು ಮಾಡಿರೋ ಮೋಸದ ಮುಂದೆ ನನ್ನ ಮೋಸ ಏನಪ್ಪ ಅಂತ ಹೇಳಿ ಶಕ್ತಿ ಕೇಳ್ತಾರೆ. ಜೊತೆಗೆ ನನಗೆ ಗೊತ್ತಿದೆ
ನೀನು ಒಂದು ಕೋರ್ಟ್ಗೆ ಹೋಗಿದ್ದೆ ಏನು ಮಾಡಬಹುದು ಅಂತ. ಖಂಡಿತವಾಗ್ಲೂ ನೀನು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಸರನ್ನು ಕೂಡ ತೆಗಿಬಾರ್ದು, ತೆಗೆದ್ರೆ ಪರಿಣಾಮ ಸರಿ ಇರುವುದಿಲ್ಲ. ನಿನ್ನನ್ನು ಇಲ್ಲಿ ಸಿಕ್ಸ್ ಹಾಕಿರೋದೇ ಬೇಕು ಅಂತ ಅವತ್ತು ಪ್ರೀ ಪ್ಲ್ಯಾನ್ ಮಾಡೇನೆ ನಿನ್ನನ್ನು ಒಂದು ಟ್ರಸ್ಟಿ ಪ್ರೆಸಿಡೆಂಟ್ ಮಾಡಿದ್ದು. ಜೊತೆಗೆ ನನ್ನ ತಂಗಿ ಜೊತೆ ನಿನ್ನ ಮದುವೆ ಮಾಡಿಸಿದ ಕಾರಣ ಕೂಡ ಇದೇ ಆಗಿತ್ತು. ಯಾಕಂದರೆ ನಮಗೆ ಒಂದು ಮಿಕ್ಕ ಬೇಕಾಗಿತ್ತು ನಮ್ಮನ್ನು ಕಾಪಾಡೋದಕ್ಕೆ. ಅದೇ ಕಾರಣಕ್ಕೆ ನಿನ್ನನ್ನು ಆಯ್ಕೆ ಮಾಡಿಕೊಡ್ವಿ ಅಂತ ಕೂಡ ಹೇಳ್ತಾರೆ. ನಿಜಕ್ಕೂ ಜೀಪಿ ಕೆಂಡವಾಗ್ತಾರೆ. ನಂತರ ನೀನೇನಾದರೂ ನಮ್ಮ ವಿಷಯವನ್ನು ತೆಗೆದ್ರೆ ನಾನು ನನ್ನ ತಂಗಿ ಏನು ಮಾಡಬಹುದು ಅನ್ನೋದು ನಿನಗೆ ಗೊತ್ತಿದೆ ಅಂತ ಅನ್ಕೋತೀನಿ. ನೀನು ಜೈಲಲ್ಲಿರಬಹುದು, ಬಟ್ ನಿನ್ನ ಕುಟುಂಬ ನನ್ನ ಕಪಿಮುಷ್ಟಿಯಲ್ಲಿದೆ, ನಮ್ಮ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿ ಹೆದರಿಸ್ತಾರೆ. ಜಿ.ಬಿ. ಪಾಟೀಲ್ ಕೈ ಮುಗಿದು ಕೇಳ್ಕೊತಾರೆ, ತನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬೇಡ ಶಕ್ತಿ ಅಂತ ಹೇಳಿ. ಇತ್ತ ಕಡೆ ಅದೇ ಟೈಮ್ಗೆ ಊಟ ತಗೊಂಡು ಬಂದಂಥ ಭಾರ್ಗವಿ ಶಕ್ತಿ ಪ್ರಸಾದ್ ವಿರುದ್ಧ ಸಿಡಿದೇಳ್ತಾರೆ. ಯಾವತ್ತಿದ್ರೂ ಕೂಡ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ನೀನು ಯಾವತ್ತಿದ್ರೂ ಕೂಡ ಬದಲಾಗೋದಿಲ್ಲ ಅಲ್ವಾ. ನಿನ್ನಂಥವರು ರಾಜಕಾರಣಿಗಳು ಅಂತಾನೆ ಹೇಳ್ಕೊಳ್ಳೋ ಕೂಡ್ದು ಎಂಥ ಕೆಲಸ ಮಾಡಿದ್ಯಾ ನೀನು ನಿನ್ನ ತಂಗಿ ಇಬ್ಬರು ಕೂಡ ಸೇರ್ಕೊಂಡು ಮಾಡಿರೋ ಕೆಲಸಕ್ಕೆ ಇವತ್ತು ನನ್ನ ಮಾವ ಬಲಿಪುಷವಾಗಿದ್ದಾರೆ. ಖಂಡಿತ ನನ್ನ ಮಾವನ್ನ ಇಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ. ಇಷ್ಟು ದಿನ ಕತ್ತಲಲ್ಲಿ ಇದ್ರಲ್ವಾ ಅಣ್ಣ ತಂಗಿ ಇಬ್ಬರು ಕೂಡ. ನಿಮ್ಮನ್ನೇ ಹೊರಗಡೆ ತಂದಿರೋ ಈ ಭಾರ್ಗವಿಗೆ ಸತ್ಯವನ್ನ ಸಾಬೀತು ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ರು. ಈ ಒಂದು ಜಗತ್ತಲ್ಲಿ ಕೆಟ್ಟದ್ದಕ್ಕೆ ಶಿಕ್ಷೆ ಆಗಿದೆ ಹೊರತು ಒಳ್ಳೆಯದಕ್ಕಲ್ಲ. ಎಂದು ಕೂಡ ಒಳ್ಳೆಯವ್ರಿಗೆ ದೇವರು ಶಿಕ್ಷೆ ಕೊಟ್ಟಿಲ್ಲ. ಖಂಡಿತ ಒಳ್ಳೆಯವರ ಪರವಾಗಿ ನಿಂತು ಕಾಪಾಡ್ತಾನೆ. ಇವತ್ತು ನೀವು ಗೆದ್ದಿರಬಹುದು, ಆದರೆ ಖಂಡಿತ ನಾನು ಸೋತಿಲ್ಲ. ಇನ್ನು ಮುಂದೆ ಎಲ್ಲವೂ ಕೂಡ ನಿಜವಾದ ಆಟ ಶುರುವಾಗತ್ತೆ. ನನ್ನ ಮಾವನ್ನ ಕಾಪಾಡ್ಕೊಳ್ಳೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸಂಧ್ಯಾ ನನಗೆ ಸಂಬಂಧನೇ ಪಟ್ಟಿರಲಿಲ್ಲ ಅಂದು, ಆದರೂ ಕೂಡ ಅನ್ಯಾಯ ಆಗಿದೆ ಅಂತ ಅವಳಿಗೋಸ್ಕರ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡ್ದವಳು ಈ ಭಾರ್ಗವಿ. ಅಂಥದ್ರಲ್ಲಿ ಅವಳ ಮಾವನಿಗೆ ಅನ್ಯಾಯ ಆಗಿದೆ ಅಂದರೆ ನೋಡಿಕೊಂಡು ಸುಮ್ಮನಿರ್ತಾಳೆ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ. ನೀನು ನಿನ್ನ ತಂಗಿ ಇಬ್ಬರು ಕೂಡ ಕಂಬಿ ಎಣ್ಸೋಕೆ ರೆಡಿಯಾಗಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ. ತದನಂತರ ಆಯ್ತ ಕಡೆ ನೋಡಪ್ಪ ಗೆಳೆಯ, ನಿನ್ನ ಸೊಸೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡು ಅಂತ ಹೇಳಿ ಶಕ್ತಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮಾವ, ನಿಮ್ಗೆ ಏನೇ ಗಾಯತ್ರಿ ದೇವಿ ಬಗ್ಗೆ ವಿಷಯ ಗೊತ್ತಿದ್ರು ದಯವಿಟ್ಟು ನನಗೆ ತಿಳಿಸಿ, ನಿಮ್ಮನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂದಾಗ, ನೋಡು ಭಾರ್ಗವಿ, ನನ್ನನ್ನು ಏನೂ ಕೇಳಬೇಡ, ನಿನ್ಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳ್ಬಿಡ್ತಾರೆ. ಮನೆ ಊಟ ಕೂಡ ಬೇಡ ಅಂದ್ಬಿಡ್ತಾರೆ. ಅತ್ತ ಕಡೆ ಅರ್ಜುನ್ ಕೂಡ ಜಿ.ಪಿ. ಪಾಟೀಲ್ನ ಬಿಡಿಸ್ಕೊಂಡು ಬರುವುದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಬಟ್ ಅವ್ರಿಗಿನ್ನ ಮುನ್ನುವಾಗ ಎಲ್ಲ ಜಾಗಕ್ಕೂ ಕೂಡ ಆಲ್ರೆಡಿ ಭಾರ್ಗವಿ ಹೋಗಿ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಗಂಡ ಹೆಂಡತಿ ಇಬ್ಬರು ಕೂಡ ಒಂದೇ ದಾರಿಯಲ್ಲಿ ಹೋಗದೆ ಇದ್ರು ಉದ್ದೇಶ ಅಂತೂ ಒಂದೇ ಆಗಿದೆ. ಬಟ್ ಬೇರೆ ದಾರಿಯಲ್ಲಿ ಹೋಗಿದ್ದೆ ಜೆ.ಪಿ. ಪಾಟೀಲ್ನನ್ನು ಬಿಡಿಸ್ಕೊಂಡು ಬರುವುದಕ್ಕೆ ಹರಸಾಹಸವನ್ನು ಮಾಡ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ವಿರುದ್ಧ ಸುಮ್ಮನೆ ಒಂದು ಸಿಂಪಲ್ ಲಾಯರ್ ಇಟ್ಟರೆ ನಾವು ಗೆಲ್ಲೋದಿಲ್ಲ, ಖಂಡಿತ ಖಡಕ್ ಆಗಿರೋ ಲಾಯರ್ನ ನಾವು ತರಬೇಕಾಗತ್ತೆ ಅಂತ ಹೇಳಿ ಗಾಯತ್ರಿ ದೇವಿ ಹಾಗೆ ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಯೋಚನೆ ಮಾಡ್ತಿದ್ದಾರೆ. ಕೊನೆಗೂ ಜೆ.ಪಿ. ಪಾಟೀಲ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಕೋರ್ಟ್ಗೆ ಕರ್ಕೊಂಡು ಬಂದಂಥ ಜೆ.ಪಿ. ಪಾಟೀಲ್ ಪರವಾಗಿ ಇಬ್ಬರು ಪಿಟಿಷನ್ ಹಾಕಿದ್ದಾರೆ. ಒಂದು ಅರ್ಜುನ್, ಒಂದು ಭಾರ್ಗವಿ. ಇಬ್ರು ಕೂಡ ಜಿ.ಪಿ. ಪರವಾಗಿ ವಾದ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಡೆ ಗಾಯತ್ರಿ ದೇವಿಯ ಪರವಾಗಿ ಒಂದು ಸ್ಟ್ರಾಂಗ್ ಲಾಯರ್ ಎಂಟ್ರಿ ಕೊಡ್ತಿದ್ದಾರೆ. ಯಾರಿರ್ಬಹುದು ಹೌದು, ಖಂಡಿತವಾಗ್ಲೂ ಮೊದಲಲ್ಲಿ ಭಾರ್ಗವಿ ಅರ್ಜುನ್ಗೆ ಸೋಲಾದ್ರೂ ಕೂಡ ಖಂಡಿತವಾಗ್ಲೂ ಹಂತವಾಗಿ ಭಾರ್ಗವಿ ಮತ್ತೆ ಅರ್ಜುನ್ ಗೆಲುವನ್ನ ಸಾಧಿಸಿದ ಗಾಯತ್ರಿ ದೇವಿಯ ನಿಜ ಬಂಡವಾಳವನ್ನ ಕೋರ್ಟ್ ಮುಂದೆ ರಿವೀಲ್ ಮಾಡೋದ್ರ ಮುಖಾಂತರ ಅತ್ತ ಕಡೆ ಜಿ.ಪಿ. ಪಾಟೀಲ್ ಅವರನ್ನ ಜೈಲಿಂದ ರಿಲೀಸ್ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಹೇಗಾಗತ್ತೆ ಇದೆಲ್ಲವೂ ಕೂಡ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನ ಮರಿಬೇಡಿ.